ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಇಲ್ಲಿಯವರೆಗೆ ಕೂಡ ಅತಿ ಹೆಚ್ಚು ಮಾತನಾಡುವ ಸಚಿವರುಗಳಲ್ಲಿ, ಸರ್ಕಾರದ ವಿರುದ್ಧವೇ ಮಾತನಾಡುವ ಸಚಿವರುಗಳಲ್ಲಿ KN ರಾಜಣ್ಣ ಅವರಿಗೆ ಅಗ್ರಪಂಕ್ತಿ. ಒಂದು ಸಲ ಹೆಚ್ಚುವರಿ DCM ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಸಲ CM ಬದಲಾವಣೆ ಅಂದರೆ ಸಿದ್ದರಾಮಯ್ಯ ಅವ್ರ ಅಧಿಕಾರದಲ್ಲಿರೋರ್ಗೂ ಸಿದ್ದರಾಮಯ್ಯ ಅವ್ರ ಪರ, ಆ ನಂತರದಲ್ಲಿ ಪರಮೇಶ್ವರ್ ಅವ್ರ ಪರ ಅಂತಾರೆ. ಎಲ್ಲ ಮುಗೀತು ಅಂದರೆ ಸಾಕು, ರಾಜಕೀಯದಲ್ಲಿ ನಾನೆಲ್ಲ ನೋಡಿದ್ದಾಯಿತು, ಎಲ್ಲವೂ ಆಯಿತು, ರಾಜ್ಯ ರಾಜಕೀಯದಲ್ಲಿ ಡೆಲ್ಲಿಗೆ ಕಳಿಸ್ಬಿಡಿ, ಎಲೆಕ್ಷನ್ ನಿಂತ್ಕೊತೀನಿ ಲೋಕಸಭೆಗೆ, ಅಲ್ಲೂ ಒಂದು ಸಲ ರಾಜಕೀಯ ನೋಡ್ಕೊಬತ್ತೀನಿ ಅಂತಾರೆ. ರಾಜಣ್ಣ ಅವರು ಯಾವಾಗ, ಎಲ್ಲಿ, ಏನು, ಯಾಕೆ, ಹೇಗೆ, ಯಾವ ಅರ್ಥದಲ್ಲಿ ಮಾತಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ. CM ಸ್ಥಾನದ ಗೊಂದಲ ಆರಂಭದಲ್ಲೇ ಬಗೆಹರಿತು, ಸಚಿವ ಸ್ಥಾನದ ಗೊಂದಲ ಆರಂಭದಲ್ಲೇ ಬಗೆಹರಿತು, ಮನಸ್ತಾಪಗಳು ಇನ್ನೂ ಇದ್ದರೂ ಕೂಡ ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದ್ದರೆ KN ರಾಜಣ್ಣ ಅವ್ರ ಮಾತ್ರ ನಿಗಮ ಮಂಡಳಿ ವಿಚಾರದಲ್ಲಿ ಮೇಲಿಂದ ಮೇಲೆ ಸರ್ಕಾರಕ್ಕೆ ಚುಚ್ಚಿ ಮಾತಾಡ್ತಾರೆ. ತಮ್ಮದೇ ಸರ್ಕಾರ, ಸೆಂಟ್ರಲ್ ಬಗ್ಗೆ ಮಾತಾಡೋರು ಪರವಾಗಿಲ್ಲ. CM ಸಿದ್ದರಾಮಯ್ಯ ಅವ್ರಿಗೆ, DCM DK ಶಿವಕುಮಾರ್ ಅವ್ರಿಗೆ, ನಿಮಗಿಷ್ಟ ಬಂದವರನ್ನು ನಿಗಮ ಮಂಡಳಿಗೆ ಆಯ್ಕೆ ಮಾಡ್ಕೊಂಡು ಹೋಯ್ತೀರಾ ಅಂದರೆ ನಾವೇನು ನಿಮ್ಮ ಗುಲಾಮ್ರಾ, ನಾವು ಮಿನಿಸ್ಟ್ರು, ನಮ್ಮ ಮಾತು ಕೇಳಿ ಅಂತಾರೆ. KN ರಾಜಣ್ಣ ಅವರ ಇಂಥ ಹೇಳಿಕೆ, ಎಸ್ಪೆಷಲಿ ಗುಲಾಮರ ಅನ್ನೋ ಹೇಳಿಕೆಯನ್ನು ಸರ್ಕಾರ ತುಂಬಾ ಗಂಭೀರವಾಗಿ ಪರಿಗಣಿಸಿದೆ ಅಂತ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹೇಳ್ತಾರೆ. ಹಾಗಾದರೆ ಇನ್ನು ಮುಂದೆ ಸಚಿವರುಗಳ ವಿರುದ್ಧ ಕೂಡ ಕ್ರಮ, ಶಾಸಕರುಗಳ ವಿರುದ್ಧ ಕೂಡ ಕ್ರಮ, ಅನವಶ್ಯಕವಾಗಿ ತಮ್ಮದೇ ಪಕ್ಷದಲ್ಲಿದ್ದು ತಮಗೆ ಬಲ ತುಂಬಬೇಕಾದವರು ಮಾಧ್ಯಮಗಳ ಮುಂದೆ ಅಥವಾ 4 ಜನರ ಮಧ್ಯೆ ಅವಹೇಳನಕಾರಿಯಾಗಿ ಅಥವಾ ಸರ್ಕಾರಕ್ಕೆ, ಪಕ್ಷಕ್ಕೆ ಧಕ್ಕೆ ತರುವಂಥ ಹೇಳಿಕೆಗಳನ್ನು ಕೊಟ್ಟರೆ ಅವರ ವಿರುದ್ಧ ಶಿಸ್ತು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ತೀವಿ ಅನ್ನೋ ಅರ್ಥದಲ್ಲಿ CM DK ಶಿವಕುಮಾರ್ ಅವರು ಗುಡುಗವ್ರೆ. ನಾವು ರಾಜಣ್ಣ ಅವರ ಹೇಳಿಕೆಯನ್ನು ಬಹಳ ಗಂಭೀರವಾಗಿ ಪರಿಗಣಿಸುತ್ತೇವೆ. ಈ ವಿಚಾರವಾಗಿ CM ಉತ್ತರ ನೀಡಿದ್ದಾರೆ. ರಾಜಣ್ಣ ಶಾಸಕರು ಹಾಗೂ ಸಚಿವರಾಗಿರೋದರಿಂದ CM ಈ ಬಗ್ಗೆ ಗಮನಿಸುತ್ತಾರೆ. ಅವರು AICC ಮಟ್ಟದ ನಾಯಕರಾಗಿರುವ ಕಾರಣ ಈ ಬಗ್ಗೆ AICCಯಲ್ಲೂ ಗಮನಿಸುತ್ತಾರೆ ಅಂತ DK ಶಿವಕುಮಾರ್ ಅವರು, ನಾನೇನು ಉತ್ತರ ಕೊಡಲ್ಲ, ಸಿದ್ದರಾಮಯ್ಯ ಅವರು ಕೊಟ್ಟವ್ರೆ ಅಂತ ಅಂದರೆ ನಾನು ಕೊಟ್ಟುಬಿಟ್ರೆ ಅದು ಉತ್ತರ ಆಗಿರಲ್ಲ, ಶಿಕ್ಷೆ ಆಗಿರುತ್ತೆ ಅನ್ನೋ ರೀತಿಯಲ್ಲಿ. ಏಕೆಂದರೆ ಸಿದ್ದರಾಮಯ್ಯ ಅವರನ್ನೆಲ್ಲ ಬಗೆಹರಿಸ್ಕೊತಾರೆ, ಆಮೇಲೆ KN ರಾಜಣ್ಣ ಅವರು ಈ ರೀತಿ ಮೇಲಿಂದ ಮೇಲೆ ಮಾತಾಡೋದು ಸರಿಯಲ್ಲ. ತಮ್ಮವರೇ ಯಾರಿಗಾದರೂ ನಿಗಮ ಮಂಡಳಿ ಬೇಕಿದ್ದರೆ ಅದನ್ನ ನೇರವಾಗಿ ಚರ್ಚೆ ಮಾಡೋದು. ಮಿನಿಸ್ಟ್ರು ಸ್ವಾಮಿ ಅವರು ಅವ್ರೇನು ಸುತ್ತು ಬಳಸ್ಕೊಂಡು ದೇವರು ಭಕ್ತರ ನಡುವೆ ಪೂಜಾರಿ ಥರ ಯಾರನ್ನೂ ಹಿಡಿಬೇಕಾಗಿಲ್ಲ, ಡೈರೆಕ್ಟಾಗಿ ಮಾತಾಡ್ಬೋದಲ್ಲ, AICC ಮಟ್ಟದಲ್ಲೇ ಮಾತಾಡ್ಬೋದಲ್ಲ. ಅದನ್ನು ಬಿಟ್ಬಿಟ್ಟು ಈ ರೀತಿ ಹೇಳಿಕೆಗಳನ್ನ ಕೊಡೋ ಸೂಕ್ತ ಅಲ್ಲ ಅಂತ DK ಶಿವಕುಮಾರ್ ಅವರು ವಾರ್ನಿಂಗ್ ಕೊಟ್ಟವ್ರೆ. ವೀಕ್ಷಕರೇ, ಕಾಂಗ್ರೆಸ್ ಒಳಗೆ ಇರುವಂಥ ಒಳ ಜಗಳವೇ ಅವ್ರಿಗೆ ಏನಾದ್ರು ಮುಳುವಾಗುತ್ತಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.